ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋನಲ್ಲಿ ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ವಾ. ಈಗ ಆ ಸಾಂಬಾರ್ ಪುಡಿನ ಉಪಯೋಗಿಸ್ಬಿಟ್ಟು ಮೂಲಂಗಿ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾನಿಲ್ಲಿ 2 ಮೂಲಂಗಿ ಈ ಸೈಜಿಂದ ಉಪಯೋಗಿಸ್ತಾ ಇದ್ದೀನಿ. ನೀವು ಚಿಕ್ಕದಾದರೆ 4 ಹಾಕ್ಬೋದು, ಇಲ್ಲ ನೀವು ಕಟ್ ಮಾಡಿ ಅಳತೆ ಮಾಡ್ಕೊಂಡು ಹಾಕ್ತೀನಿ ಅನ್ನೋದಾದರೆ 2 ರಿಂದ 3 ಕಪ್ನಷ್ಟು ಹೆಚ್ಚಿದಂಥ ಮೂಲಂಗಿ ಹೋಳುಗಳು. ನಾ ಇಲ್ಲಿ ಇದನ್ನು ಇದ್ರ ಸೊಪ್ಪಿನ ಜೊತೆನೇ ಉಪಯೋಗಿಸ್ತಾ ಇದ್ದೀನಿ. ಸೊಪ್ಪನ್ನು ಕೂಡ ಉಪಯೋಗಿಸ್ತೀನಿ. ನೀವು ಸೊಪ್ಪನ್ನು ಉಪಯೋಗಿಸೋದಾದರೆ ಇದನ್ನು ತುಂಬ ಎಳೆದಾಗಿದ್ದರೆ ಈ ಕಡ್ಡಿ ಸಮೇತ ಉಪಯೋಗಿಸಿ, ಇಲ್ಲಾಂದರೆ ಈ ಥರ ಇದು ಎಳೆದಾಗಿದೆ ಅದರಿಂದ ಹಿಂಗೆ ಬಂದುಬಿಡ್ತಾ ಇದೆ. ಸೊ ಎಳೆದಾದರೆ ಕಡ್ಡಿ ಸಮೇತ ಹಾಕ್ಬೋದು, ಇಲ್ಲಾಂದರೆ ಈ ಸೊಪ್ಪನ್ನು ಮಾತ್ರ ಹೀಗೆ ಮಾಡಿಕೊಂಡು ಈ ಸೊಪ್ಪನ್ನು ನೀವು ಉಪಯೋಗಿಸ್ಕೋಬೋದು. ಮೂಲಂಗಿ ಸೊಪ್ಪನ್ನು ಕೂಡ ತುಂಬಾ ಆರೋಗ್ಯಕರ. ನಿಮಗೆ ಸೊಪ್ಪಿನ ಸಮೇತ ಸಿಕ್ಕರೆ ತೊಗೊಂಡ್ಬಿಟ್ಟು ಆ ಥರ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ಬೇಕು. 3/4 ಕಪ್ನಷ್ಟು ತೊಗರಿಬೇಳೆ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1/4 ಲೋಟ ನೀರಲ್ಲಿ ನೆನೆಸಿಟ್ಕೊಂಡಿರಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪುಡಿ, 1/4 ರಿಂದ 1.5 ಟೀ ಸ್ಪೂನ್ನಷ್ಟು ಉಪ್ಪು, ಚೂರು ಬೆಲ್ಲ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಮತ್ತು ಒಗ್ಗರಣೆಗೆ ನಾನಿಲ್ಲಿ 2 ಟೀ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಇಟ್ಕೊಂಡಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕ್ಬೋದು, ತುಪ್ಪ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಕೂಡ ಹಾಕ್ಕೋಬೋದು. ಒಂದು ಚಿಟಿಕೆ ಇಂಗು ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ. ಸುಮಾರಾಗಿ 3 ರಿಂದ 4 ಕಪ್ನಷ್ಟು ನೀರು ಇಟ್ಕೊಂಡಿರಿ. ಅದನ್ನು ನೋಡಿಕೊಂಡು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ಮೊದಲಿಗೆ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸೊಪ್ಪನ್ನು ತಗೊಂಡು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಕೂಡ ಸಿಪ್ಪೆ ತೆಗೆದು ಇದನ್ನು ನೀವು ಈ ಥರ ಬಿಲ್ಲೆಯಾಗಿ ಕೂಡ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹೋಳು ಬೇಕಾದ್ರೂ ಮಾಡ್ಬೋದು. ಮೂಲಂಗಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸೊಪ್ಪು ಕಟ್ ಮಾಡಿಟ್ಟಿದ್ದೀವಿ. ಕುಕ್ಕರ್ನಲ್ಲಿ ನೀವು ಬೇಳೆ ಮತ್ತು ಹೋಳುಗಳನ್ನು ಬೇಯಿಸೋದಾದರೆ ಒಂದು ಕುಕ್ಕರ್ ಪಾತ್ರೆಗೆ ಬೇಳೆ ಹಾಕಿ ಇದನ್ನು ಚೆನ್ನಾಗಿ ಮೊದಲು ತೊಳ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಮೂಲಂಗಿ ಮತ್ತು ಸೊಪ್ಪು ಎರಡನ್ನೂ ಹಾಕಿ ಇದಕ್ಕೆ ನೀವು ಸುಮಾರಾಗಿ 2 ಕಪ್ನಷ್ಟು ನೀರು ಹಾಕಿ, ನೀರು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಚೂರು ಮತ್ತು ಅರಿಶಿಣ ಎರಡನ್ನೂ ಹಾಕಿ ನಾನು ಕುಕ್ಕರ್ನ ಉಪಯೋಗಿಸ್ಬಿಟ್ಟು ಇದನ್ನು ಬೇಯಿಸ್ತೀನಿ. ಪ್ರೆಷರ್ ಕುಕ್ಕರ್ನಲ್ಲಿ ನೀರು ಹಾಕಿ ತಳಕ್ಕೆ ಈ ಕುಕ್ಕರ್ ಪಾತ್ರೆನ ಇಟ್ಟು ಇದನ್ನು ಮೀಡಿಯಮ್ ಹೈ ಹೀಟಲ್ಲಿ ಸುಮಾರು 2 ಸಲ ಕೂಗಿಸಿದ್ರೆ ಸಾಕು. ಈಗ ಈ ಕುಕ್ಕರ್ 2 ಸಲ ಮೀಡಿಯಮ್ ಹೀಟಲ್ಲಿ ಇಟ್ಟು ಕೂಗಿಸಿ ಕೂಲಾಗಿದೆ. ಇದನ್ನು ತೆಗೆದುಬಿಟ್ಟು ನಾವು ಈ ಬೆಂದಿರೋವಂಥ ಮೂಲಂಗಿ ಸೊಪ್ಪು ಮತ್ತು ಬೇಳೆನ ನಾವು ಯಾವ ಪಾತ್ರೆಯಲ್ಲಿ ಹುಳಿ ಮಾಡ್ತೀವೋ ಅದಕ್ಕೆ ಹಾಕ್ಕೊಳ್ಳೋಣ. ಈ ಬೇಳೆ ಇರುವಂಥ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಬಿಟ್ಟು ಉಪ್ಪು, ಸಾಂಬಾರ್ ಪುಡಿ, ಬೆಲ್ಲ ಹಾಕಿ ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡಿ. ನೋಡಿ ತುಂಬ ಗಟ್ಟಿಯಾಗಿದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದ್ಸಲ ಇದನ್ನು ಮಿಕ್ಸ್ ಮಾಡಿ. ಇವಾಗ ಈ ಹುಣಸೆ ಹಣ್ಣು ಇದೆಯಲ್ಲ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಚೆನ್ನಾಗಿ ಕಿವುಚಿ ಆ ರಸನೂ ಹಿಂಡಿ. ಈಗ ನೋಡಿ ಇದು ಈ ಹದದಲ್ಲಿದೆ. ಇದು ಒಂದು 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ನಿಮಗೆ ಯಾವ ಹದಕ್ಕೆ ಹುಳಿ ಇಷ್ಟನೋ ಆ ಹದಕ್ಕೆ ನೀರು ಹಾಕ್ಕೊಳ್ಳಿ. ಇದು ಸುಮಾರಾಗಿ ಗಟ್ಟಿ ಆಗುತ್ತೆ ಕುದ್ಮೇಲೆ, ಯಾಕೆಂದರೆ ಒಂದು 10 ನಿಮಿಷ ಕುದಿಯತ್ತಲ್ಲ, ಆವಾಗ ಈ ಹುಳಿ ಗಟ್ಟಿ ಆಗುತ್ತೆ, ಆಗ ಕರೆಕ್ಟಾಗಿರುತ್ತೆ. ಬಟ್ ನಿಮಗೆ ನೀರಾಗಿ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಾಡ್ಕೋಬೋದು, ಇಲ್ಲ ಗಟ್ಟಿ ಹುಳಿ ಇಷ್ಟ ಅಂತಂದರೆ ನೀರನ್ನು ಕಡಿಮೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ 3 ಕಪ್ನಷ್ಟು ನೀರನ್ನ ಉಪಯೋಗಿಸಿದ್ದೀನಿ. ನೀವು ಸಾಂಬಾರ್ ಪುಡಿ ಮಾಡಬೇಕಾದ್ರೆ ಇದಕ್ಕೆ ಕೊಬ್ಬರಿ ಹಾಕಿರಲಿಲ್ಲ ಅಂತಂದರೆ ಈಗ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಕಾಯಿ ತುರಿನ ಈ ಹುಳಿಗೆ ಹಾಕಿದ್ರೆ ಅದೇ ಟೇಸ್ಟ್ ಕೊಡುತ್ತೆ. ಒಂದು 5 ನಿಮಿಷ ಆದಮೇಲೆ ಇದು ನೀವು ಉರಿನ ಸ್ವಲ್ಪ ಮೀಡಿಯಮ್ ಲೋನಲ್ಲಿ ಇಟ್ಬಿಟ್ಟು ಇನ್ನೊಂದು 5-6 ನಿಮಿಷ ಕುದಿಸಿ. ಈಗ ಇದು ಸುಮಾರು ಒಂದು 10 ನಿಮಿಷದಿಂದ ಕುದೀತಾ ಇದೆ. ನೋಡಿ ಗಟ್ಟಿಯಾಗಿದೆ. ಯಾಕೆ ಗಟ್ಟಿಯಾಗತ್ತೆ ಅಂತಂದರೆ ಹುಳಿ ನಾವು
ಬೇಳೆಗಳನ್ನು ಹಾಕಿರ್ತೀವಲ್ಲ ಅದರಿಂದ ಅದು ಈ ಹುಳಿನ ಗಟ್ಟಿ ಮಾಡುತ್ತೆ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ. ಇದನ್ನು ಇವಾಗ ತೆಗೆದು ಪಕ್ಕಕ್ಕಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಹುಳಿ ರೆಡಿ. ಈಗ ಇದನ್ನು ಪಕ್ಕಕ್ಕಿಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ. ಒಂದು ಪುಟ್ ಒಗ್ಗರಣೆ ಬಾಣಲೆ ಅಥವಾ ಸೌಟನ್ನು ಮೀಡಿಯಮ್ ಹೀಟಲ್ಲಿಡಿ. ಎಣ್ಣೆ, ತುಪ್ಪ ಅಥವಾ ಈ ಕೊಬ್ಬರಿ ಎಣ್ಣೆ ಯಾವ್ದು ಹಾಕ್ತಿರೋ ಅದನ್ನು ಬಿಸಿಗಿಡಿ. ಕಾದಿರುವಂಥ ಎಣ್ಣೆಗೆ ಇಂಗು ಮತ್ತು ಸಾಸಿವೆ ಹಾಕೋಣ. ಈ ಸಾಸಿವೆ ಎಲ್ಲ ಚೆಟ್ಗುಟ್ಟಿದ ಮೇಲೆ ಇದನ್ನು ಆಫ್ ಮಾಡಿ ಈ ಒಗ್ಗರಣೆನ ಹುಳಿಗೆ ಹಾಕೋಣ. ಹಾಕಿ ಹುಳಿನೂ ಸ್ವಲ್ಪ ತೆಗೆದು ಒಗ್ಗರಣೆ ಸೌಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಹುಳಿ ರೆಡಿ. ಈಗ ಸಾಂಬಾರ್ ಪುಡಿನ ಉಪಯೋಗಿಸ್ಬಿಟ್ಟು ಮೂಲಂಗಿ ಹುಳಿನ ಹೇಗೆ ತಯಾರು ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ? ಇದೇ ರೀತಿ ನೀವು ಬೇರೆ ತರಕಾರಿಗಳಲ್ಲೂ ಕೂಡ ಈ ಸಾಂಬಾರ್ ಪುಡಿನ ಬಳಸ್ಬಿಟ್ಟು ಸಾಂಬಾರ್ ಮಾಡ್ಕೋಬೋದು. ಸೊ ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.